ಮೂರು ಸುಂದರವಾದ ಗುಬ್ಬಚ್ಚಿಗಳು. ಮುದ್ದಾದ ಎರಡು ಆನೆಗಳು. ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀರನ್ನು ಗುಬ್ಬಿ ಮೇಲೆ ಹಾಕಿಬಿಟ್ಟಿತು. ಆಗ ಆನೆ ಬಂದು, ಸಾರಿ, ನೀವು ಎಲ್ಲಿಗೆ ಹೊಂಟಿದ್ದೀರಾ ರೆಡಿಯಾಗಿ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ ಎಂದು ಕೇಳಿತು. ಆಗ ಗುಬ್ಬಚ್ಚಿಗಳು, ಪರವಾಗಿಲ್ಲ, ನಾವು ಫ್ರೆಂಡ್ ಮನೆಗೆ ಹೊಂಟಿದ್ದೇವೆ, ನೀನು ಕೂಡ ಬರ್ಬೋದು. ಓಕೆ, ಹೋಗೋಣ ಬನ್ನಿ ಅಂತ ಆನೆ ಗುಬ್ಬಚ್ಚಿಗಳು ಹೋದವು. ಗುಬ್ಬಚ್ಚಿಗಳ ಫ್ರೆಂಡ್ ಅಳಿಲು ಅಡಿಗೆ ಮಾಡಿ ಫ್ರೆಂಡ್ಸ್ಗೋಸ್ಕರ ವೇಟ್ ಮಾಡ್ತಾ ಇತ್ತು. ನಿಮಗೋಸ್ಕರ ಸ್ಪೆಷಲ್ ಆಗಿ ಅಡಿಗೆ ಮಾಡಿದ್ದೀನಿ, ಬನ್ನಿ ತಿನ್ನೋಣ ಎಂದು ಅಳಿಲು ಹೇಳಿತು. ಓಕೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ ಅಂತ ಗುಬ್ಬಚ್ಚಿಗಳು ಹೊಗಳಲು ಸ್ಟಾರ್ಟ್ ಮಾಡಿದವು. ಅಳಿಲಿನ ಮನೆಯಿಂದ ಹೊಗೆ ಬರಲು ಸ್ಟಾರ್ಟ್ ಆಯಿತು. ನನ್ನ ಮನೆ ಸುಟ್ಟು ಹೋಗುತ್ತಿದೆ ಎಂದು ಅಳಿಲು ಬೇಜಾರಿಂದ ಕೂಗಾಡತೊಡಗಿತು. ಈಗೇನು ಮಾಡೋದು, ನನ್ನ ಮನೆ ಸುಟ್ಟು ಹೋಗ್ತಾ ಇದೆ ಅಂತ ಅಳಿಲು ಅಳತೊಡಗಿತು. ಆಗ ಗುಬ್ಬಚ್ಚಿಯು ನೀರನ್ನು ನೋಡಿತು. ನೀರು ನೋಡಿ ಆನೆಗೆ ಹೇಳಿತು. ಆನೆ, ನನ್ನ ಫ್ರೆಂಡಿಗೆ ಹೆಲ್ಪ್ ಮಾಡು ಆನೆ, ಈ ನೀರನ್ನು ನಿನ್ನ ಸೊಂಡೆಯಿಂದ ತೆಗೆದುಕೊಂಡು ಸ್ಪ್ರೇ ಮಾಡು ಎಂದು ಗುಬ್ಬಚ್ಚಿಯು ಆನೆಗೆ ಹೇಳಿತು. ನನ್ನ ಕೈಯಿಂದ ಸಾಧ್ಯ ಇಲ್ಲ ಅಂತ. ಒಂದ್ಸಲ ಪ್ರಯತ್ನ ಮಾಡಿ ನೋಡು ಎಂದು ಗುಬ್ಬಚ್ಚಿ ಹೇಳಿತು. ಆಗ ಆನೆಯು ನೀರನ್ನು ತಗೊಂಡು ಆ ಮನೆಗೆ ಹಾಕಲು ತೊಡಗಿತು. ಗುಬ್ಬಚ್ಚಿ ಮತ್ತು ಆನೆ ಎಷ್ಟೇ ಪ್ರಯತ್ನ ಪಟ್ಟರೂ ಬೆಂಕಿ ಆರಿಸಲು ಸಾಧ್ಯವಾಗಲಿಲ್ಲ. ತಮ್ಮ ಪ್ರಯತ್ನ ಬಿಡಲಿಲ್ಲ, ಮುಂದುವರಿಸಿದವು. ಆಗ ಫೈರ್ ಇಂಜಿನ್ ಬಂದು ನೀರು ಹಾಕಲು ತೊಡಗಿತು. ಎಷ್ಟೇ ನೀರು ಹಾಕಿದರೂ ಬೆಂಕಿ ಆರಲು ಸಾಧ್ಯವಾಗಲಿಲ್ಲ. ಮತ್ತೆ ಪ್ರಯತ್ನ ಪಟ್ಟವು. ಹಾಗೆ ಪ್ರಯತ್ನಪಟ್ಟು ಆ ಬೆಂಕಿಯನ್ನು ಆರಿಸಿದವು. ಆಗ ರಾತ್ರಿ ಆಗಿತ್ತು. ಗುಬ್ಬಚ್ಚಿಗಳು ಚಂದದಿಂದ ಆಕಾಶವನ್ನು ನೋಡಲು ತೊಡಗಿದವು. ಎಷ್ಟು ಚಂದ ಇದೆ ಆಕಾಶ. ಗುಬ್ಬಚ್ಚಿಗಳು ಖುಷಿಯಿಂದ ಅಲ್ಲಿರುವ ನಕ್ಷತ್ರಗಳು, ಅಲ್ಲಿರೋ ಲೈಟ್ ನೋಡಿ ಖುಷಿಪಟ್ಟವು. ಅಲ್ಲಿ ಗಿಡದ ಮೇಲೆ ಇರುವ ಲೈಟಿನ ಹುಳವನ್ನು ನೋಡಿ ತುಂಬ ಖುಷಿಪಟ್ಟವು ಗುಬ್ಬಚ್ಚಿಗಳು. ಆಗ ಅಳಿಲು ಅಮ್ಮ ಹೇಳಿತು, ಇದು ಲೈಟಿನ ಹುಳ, ಇದು ರಾತ್ರಿ ಹೊತ್ತು ಬೆಳಕನ್ನು ಕೊಡುತ್ತದೆ, ತುಂಬ ಸುಂದರವಾಗಿರುತ್ತದೆ, ಬೆಳಕಿನಿಂದ ಅದು ಚಂದ ಕಾಣಿಸುತ್ತದೆ. ಅದು ಯಾವಾಗಲೂ ರಾತ್ರಿ ಹೊತ್ತು ಲೈಟು. ಗಿಡದ ಮೇಲಿರುವ ಒಂದು ಬ್ಯಾಗ್ ನೋಡಿದವು. ಅಲ್ಲಿರುವ ಎಷ್ಟು ಸುಂದರವಾಗಿತ್ತಂದರೆ ಆ ಬ್ಯಾಗು, ಎಲ್ಲವೂ ನೋಡಿ ತುಂಬ ಖುಷಿಪಟ್ಟವು. ವಾವ್, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಕುಣಿತತೊಡಗಿದವು. ಅದರಿಂದನೇ ಓಡತೊಡಗಿದವು. ಮುದ್ದಾದ ಗುಬ್ಬಚ್ಚಿಗಳು ತುಂಬ ಖುಷಿಯಿಂದ ಅದರಿಂದನೇ ಹಿಂಬಾಲಿಸಿದವು. ಅದು ನೋಡಿದ ತಕ್ಷಣ ಅದು ಗಿಡದ ಮೇಲೆ ಹೋಗಿ ಕುಂತಿತು. ಆಗ ಅಳಿಲು ಅಮ್ಮ ಅದು ಗಿಡದ ಮೇಲೆ ಹೋಗಿ ಕುಂತಿತ್ತು. ಆಗ ಅಳಿಲು ಹೋಗಿ ತಗೊಂಡು ಬಂದಿತು. ಅಲ್ಲಿ ನೋಡು, ಇನ್ನೂ ಒಂದು ಲೈಟಿನ ಹುಳ ಹೇಗಿದೆ ಅಂತ ಗುಬ್ಬಚ್ಚಿಗಳು ಮತ್ತೆ ನೋಡಿದವು. ಎಷ್ಟು ಸುಂದರವಾಗಿದೆ ಇವೆಲ್ಲವೂ ಅಂತ ಅಳಿಲು ಅಮ್ಮ ಹೇಳತೊಡಗಿದಳು. ಮಕ್ಕಳ, ಇವೆಲ್ಲ ಲೈಟಿನ ಹುಳಗಳು, ರಾತ್ರಿ ಹೊತ್ತು ಬೆಳಕನ್ನು ಚೆಲ್ಲುತ್ತವೆ, ಎಷ್ಟು ಚೆನ್ನಾಗಿದೆ ನೋಡಿ, ವಾವ್ ಅಂತ ಗುಬ್ಬಚ್ಚಿಗಳು ತುಂಬ ಖುಷಿಯಿಂದ ಆಡತೊಡಗಿದವು. ಎಷ್ಟು ಚೆನ್ನಾಗಿದೆ ಈ ಮನೆ, ಒಂದ್ಸಲ ಆದರೂ ಈ ಮನೆಯೊಳಗೆ ಹೋಗೋಣ ಬನ್ನಿ ಎಂದು ಗುಬ್ಬಚ್ಚಿಗಳು ಅಳಿಲು ಅಮ್ಮ ಒಳಗೆ ಹೋದವು. ಫ್ರೆಂಡ್ ಮನೆಗೆ ಬಂದು ತುಂಬ ಖುಷಿಪಟ್ಟೆವು ಎಂದು ಹೊಗಳತೊಡಗಿದವು. ಹಾಗೆ ಅಲ್ಲೇ ಇರುವ ಒಂದು ಐಸ್ ಗಡ್ಡೆಯನ್ನು ನೋಡಿದವು. ಏನಿದು ಕ್ರೀಮು, ಇದು ಎಷ್ಟು ಚೆನ್ನಾಗಿದೆ ಅಲ್ವಾ, ಇದು ಏನಿದು ಅಂತೇಳಿ ಅದು ಬ್ಲೂ ಕಲರ್ ಗುಬ್ಬಚ್ಚಿಯು ತಗೊಂಡು ತಲೆಗೆ ಹಚ್ಚಿಕೊಂಡಿತು. ಆಗ ಅಲ್ಲೇ ಇರುವ ಇದು ನನ್ನದನ್ನು ಇರುವೆ, ನನ್ನ ಗೂಡನ್ನು ಯಾಕೆ ತಗೊಂಡಿದ್ದೀರಿ ಅಂತ ಭಯತೊಡಗಿತು. ಮತ್ತೆ ಚಳಿ ಆಗುತ್ತಿದೆ ನನಗೆ ಎಂದು ಹೇಳಿತು. ನಾನು ಬಾಯಿ ಬಿಟ್ಟರೆ ನೀವೆಲ್ಲರೂ ಪುಗ್ಗದ ಒಳಗಡೆ ಹೋಗಿ ಮೇಲೆ ಹಾರಲು ಪ್ರಾರಂಭಿಸುತ್ತೀರಿ, ನೋಡ್ತೀರಾ ನನ್ನ ಶಕ್ತಿನ ಅಂತ ಇರುವೆ ಹೇಳಿತು. ಆಗ ನೋಡೋಣ ಅಂತ ಎಲ್ಲ ಗುಬ್ಬಚ್ಚಿಗಳು ಅಲ್ಲೇ ನಿಂತುಕೊಂಡವು. ಆಗ ಅದು ನೀರನ್ನು ಕುಡಿದು ಪುಗ್ಗಗಳನ್ನು ಹೊರಬಿಡಲು ಪ್ರಾರಂಭಿಸಿತು. ಬಾಯಿ ಬಿಟ್ಟರೆ ಪುಗ್ಗಗಳಾಗಿ ಹೊರಬರತೊಡಗಿದವು. ಆ ಯೆಲ್ಲೋ ಕಲರ್ ಗುಬ್ಬಚ್ಚಿಯು ಹಾರತೊಡಗಿತು. ಮತ್ತು ಪಿಂಕ್ ಕಲರ್ ಗುಬ್ಬಚ್ಚಿ ಕೂಡ
ಪುಗ್ಗವನ್ನು ಮಾಡಿ ಬಿಟ್ಟಿತ್ತು. ಅದು ಕೂಡ ಮೇಲೆ ಹಾರಲು ಪ್ರಾರಂಭಿಸಿತು. ಆಮೇಲೆ ಬ್ಲೂ ಕಲರ್ ಗುಬ್ಬಚ್ಚಿ ಕೂಡ ಮೇಗೆ ಹಾರಲು ತೊಡಗಿತು. ಅಳಿಲು ಅದರ ಬಾಯಿಯನ್ನು ಮುಚ್ಚಿತು. ಮತ್ತೆ ಅದು ಪುಗ್ಗವನ್ನಾಗಿ ಬಿಟ್ಟಿತು. ಅಳಿಲು ಕೂಡ ಮೇಲೆ ಹಾರಲು ಆರಂಭಿಸಿತು. ಹೀಗೆ ಎಲ್ಲ ಹೂಗಳು ಮೇಲೆ ಹಾರಲು ಪ್ರಾರಂಭಿಸಿದವು. ವಾವ್, ತುಂಬ ಖುಷಿಯಾಗಿದ್ದೇವೆ, ನೋಡು ಎಷ್ಟು ಚೆನ್ನಾಗಿದೆ ಆಕಾಶ ಅಂತ ಎಲ್ಲರೂ ಆಡತೊಡಗಿದವು. ಆಮೇಲೆ ಅಳಿಲು ಅಮ್ಮ ಬಂದು ಎಲ್ಲ ಗುಬ್ಬಚ್ಚಿಗಳನ್ನು ಅಳಿಲು ತನ್ನ ಮಗನನ್ನು ಕಾಪಾಡಲು ಮುಂದಾಯಿತು. ಎಲ್ಲ ಗುಬ್ಬಚ್ಚಿಗಳನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಎಲ್ಲ ಗುಬ್ಬಚ್ಚಿಗಳು ಮತ್ತು ಅಳಿಲು, ಇರುವೆಯನ್ನು ಎಲ್ಲ ಗೂಡ್ರನ್ನು ಕಾಪಾಡಿತು. ಅಳಿಲು ಅಮ್ಮ ತುಂಬ ಖುಷಿಯಿಂದ ಕಾಪಾಡಿಕೊಂಡು ಕೆಳಗೆ ಇಳಿಯಿತು. ಎಲ್ಲ ಗುಬ್ಬಚ್ಚಿ ಮರಿಗಳು ಅವರಮ್ಮನ ಬಳಿಗೆ ಬಂದವು. ಅವರಮ್ಮನನ್ನು ನೋಡಿ ತುಂಬ ಖುಷಿಯಾಯಿತು ಅವಕ್ಕೆ. ಅಮ್ಮ, ಮೇಲೆ ಹೇಗೆ ಹಾರೋದು ಅಂತ ಕೇಳಿದವು. ತಿರುಗುತ್ತಿರುವ ಪಂಖಗಳನ್ನು ನೋಡಿ ತುಂಬ ಖುಷಿಯಾದವು. ಓಡಾಡೋಣ, ಬನ್ನಿ ನೋಡೋಣ, ನಾವು ಕೂಡ ಟ್ರೈ ಮಾಡೋಣ, ತಿರುಗುತ್ತಾ ಫ್ಯಾನು ಅಂತೇಳಿ. ಆಗ ಫ್ಯಾನು ಜೋರಾಗಿ ತಿರುಗತೊಡಗಿತು. ಅವರಮ್ಮ ಕೂಡ ಬೇಜಾರಾದ್ಲು. ನೀವು ಜೋರಾಗಿ ತಿರುಗಿದರೆ ಮೇಲೆ ಹಾರುತ್ತೀರಾ, ಒಂದ್ಸಲಾದರೂ ಯೋಚನೆ ಮಾಡಿ ಸ್ಲೋ ಆಗಿ ಹೋಗಿ ಎಂದು ಹೇಳಿತು. ಅವರಮ್ಮನ ಮಾತು ಕೇಳಿಸಿಕೊಳ್ಳದೆ ಅವು ತಿರುಗತೊಡಗಿದವು. ಆಗ ಅವರಮ್ಮ ಏನಾದರೂ ತಿನ್ನಲು ತರೋಣ ಎಂದು ನೀರಿನಲ್ಲಿರುವ ಹಂಸವನ್ನು ತಂದಿತು. ಆಗ ಮಕ್ಕಳು ಇನ್ನೂ ಬರಲಿಲ್ಲ, ಎಲ್ಲಿಗೆ ಹೋದವು, ಈಗ ಮಳೆ ಬರುವ ಸಮಯ ಆಯಿತು, ಮೋಡವಾಗಿದೆ, ಮಿಂಚುತ್ತಿದೆ ಎಂದು ಅಳಿಲು ಮತ್ತು ಕಾಗೆ ಮಾತಾಡಿಕೊಂಡವು. ಅಲ್ಲೇ ಇರುವ ಯೆಲ್ಲೋ ಕಲರ್ ಗುಬ್ಬಚ್ಚಿಯು ಫ್ಯಾನನ್ನೇ ನೋಡುತ್ತಾ, ನೀನು ಎಷ್ಟು ಜೋರಾಗಿ ತಿರುಗ್ತಾ ಇದೀಯಾ ಅಂತ ಕೇಳಿತು. ಆಗ ಮೇಲೆ ನೋಡಿದಾಗ ಆಕಾಶದಲ್ಲಿ ಮೋಡ, ಮಿಂಚು, ಗುಡುಗು ಎಲ್ಲ ಸ್ಟಾರ್ಟ್ ಆಯಿತು. ಆಗ ಅವಕ್ಕೆ ಗಾಬರಿ ಆಯಿತು, ಏನು ಮಾಡೋದು ಅಂತ. ಗಾಳಿ ಜೋರಾಗಿ ಬೀಸೋದ್ರಿಂದ ಅವು ಆ ಕೈಯಲ್ಲಿರುವ ಪಂಖವು ತಿರುಗಲು ಸ್ಟಾರ್ಟ್ ಆಯಿತು. ಅವು ಮೇಲೆ ಆ ತಿರುಗದ್ರ ಫೋರ್ಸ್ನಿಂದ ಮೇಲೆ ಹಾರಲು ಹೊರಟವು. ಆಗ ಅಳಿಲು ಬಂದು ಆ ಎಲ್ಲ ಗುಬ್ಬಚ್ಚಿಗಳನ್ನು ಕಾಪಾಡಿತು. ಬುಟ್ಟಿಯಲ್ಲಿ ತೆಗೆದುಕೊಂಡು ಅವರ ಮನೆಗೆ ಕರೆದುಕೊಂಡು ಹೋದವು. ಆಗ ಕಾಗೆಯು ಅವರನ್ನು ಹಿಂಬಾಲಿಸಿತು. ಎರಡೂ ಸೇರಿ ತಮ್ಮ ಮಕ್ಕಳನ್ನು ಕಾಪಾಡಲು ಮುಂದಾದವು. ಇದರಿಂದ ತುಂಬ ಖುಷಿಯಾಯಿತು ಗುಬ್ಬಚ್ಚಿಗಳಿಗೆ, ಧೈರ್ಯನೂ ಬಂತು. ಅಳಿಲು ಮತ್ತು ಗುಬ್ಬಚ್ಚಿಗಳು ಎಲ್ಲಾದರೂ ಸುತ್ತಾಡೋಣ ಬನ್ನಿ ಎಂದು ಹೊರಟವು. ಪಿಂಕ್ ಗುಬ್ಬಚ್ಚಿಯು ಅಲ್ಲೇ ನಿಂತು ಬೇಜಾರಿಂದ ಗಿಡವನ್ನು ನೋಡಿತು. ಆ ಗಿಡದ ಮೇಲೆ ಒಂದು ನೊಣ ಬಂದು ಕುಂತಿತು. ಆ ಕುಂತಿರುವುದನ್ನು ನೋಡಿ ತುಂಬ ಖುಷಿಯಿಂದ ಅದರ ಹತ್ರ ಬಂದು ನಿಂತಿತು. ನೀನು ಯಾಕೆ ಇಲ್ಲೇ ಕುಳಿತಿದ್ದೀಯಾ, ನೀ ಏನು ತಿಂತಾ ಇದೀಯಾ ಅಂತ ಕೇಳಿತು. ಆಗ ಇರುವೆಯು, ನೀನೇನಾದರೂ ತಿನ್ನು ಬಾ ಎಂದು ಹೇಳಿತು. ಗಿಡವನ್ನು ದೊಡ್ಡದಾಗಿ ಮಾಡಿತು. ತುಂಬ ಖುಷಿಯಾಯಿತು ಅದಕ್ಕೆ. ನಾನು ಮ್ಯಾಜಿಕ್ ನೊಣ, ನೀನು ಯಾವುದೇ ಗಿಡ ಕೊಟ್ಟರೂ ನಾನು ಅದನ್ನು ದೊಡ್ಡದಾಗಿ ಮಾಡುತ್ತೇನೆ ಎಂದು ಹೇಳಿತು. ಆಗ ಪಿಂಕ್ ಕಲರ್ ಗುಬ್ಬಚ್ಚಿಯು, ಇಲ್ಲಿ ಒಂದು ಗಿಡ ಇದೆ, ಇದರ ಮೇಲೆ ಕುಳಿತುಕೋ, ಈ ಹೂವು ಬಾಡಿ ಹೋಗಿದೆ, ನೀನು ಫಳ ಅಂತ ಮತ್ತೆ ಹೊಳಿಬೇಕಾ, ಹೂಗಳು ಅರಳುವಂತೆ ಮಾಡು ಎಂದು ಕೇಳಿತು. ಆಗ ನೊಣವು ಅದರ ಮೇಲೆ ಕುಳಿತಿತು. ಅಲ್ಲೇ ಇರುವ ಅಳಿಲು ಮತ್ತು ಗುಬ್ಬಚ್ಚಿಗಳು ಯಾಕೆ ಪಿಂಕ್ ಕಲರ್ ಗುಬ್ಬಚ್ಚಿ ಬಂದೇ ಇಲ್ಲ ಅಂತಂದು ಅದನ್ನು ಭೇಟಿಯಾಗಲು ಬಂದವು. ಆಗ ಅದು ಮ್ಯಾಜಿಕ್ ಥರ ಆ ಗಿಡ ಬೆಳೆದು ನಿಂತಿತ್ತು. ಅವೆಲ್ಲ ನೋಡಿ ಆಶ್ಚರ್ಯವಾದವು. ಹೌದಾ, ಮತ್ತೆ ಬನ್ನಿ ನೋಡೋಣ. ನಾವು ದ್ರಾಕ್ಷಿ ಗಿಡವನ್ನು ಮುರಿದುಕೊಳ್ಳಲು ಸ್ಟಾರ್ಟ್ ಮಾಡಿದವು. ಆಗ ಬ್ಲೂ ಕಲರ್ ಗುಬ್ಬಚ್ಚಿಯು ಮೇಲೆ ಏರಿ ಅದರ ಗಿಡದ ಕೊಂಬೆಯನ್ನು ಮುರಿದುಕೊಂಡಿತು. ಮುರಿಯಲು ಹೋದಾಗ ಎಲ್ಲ ಗುಬ್ಬಚ್ಚಿಗಳು ಕೆಳಗೆ ಬಿದ್ದವು. ಬನ್ನಿ ನೋಡೋಣ ಅಂತೇಳಿ ಅಳಿಲು ಅಮ್ಮವು ಗಿಡವನ್ನು ನಡಿ ಎಂದು ಹೇಳಿತು. ಆಗ ಎಲ್ಲ ಗುಬ್ಬಚ್ಚಿಗಳು ನೆಲವನ್ನು ತೋಡಿ ಗಿಡವನ್ನು ನೆಡಲು ಪ್ರಾರಂಭಿಸಿದವು. ಆಗ ಪಿಂಕ್ ಕಲರ್ ಗುಬ್ಬಚ್ಚಿಯು ನೊಣಕ್ಕೆ ಹೇಳಿತು, ಇದರ ಮೇಲೆ ನೀನು ಕುಳಿತುಕೋ, ನಮಗೆ ದ್ರಾಕ್ಷಿ